ಮೊನ್ನೆ ತಾನೇ ಗಾನಕೋಗಿಲೆ ಎಸ್ ಜಾನಕಿಯವರು ನಿಧನರಾದರು. ದಕ್ಷಿಣ ಕನ್ನಡದ ಖ್ಯಾತ ನಟ ಭಾಗ್ಯರಾಜ್ ಸೇರಿದಂತೆ ಹಲವಾರು ಜನರು ನಿಧನರಾಗಿದ್ದಾರೆ. ಇದೀಗ ಮತ್ತೊಂದು ಆಘಾತಕಾರಿ ಸುದ್ದಿ ಬಂದಿದ್ದು, ಖ್ಯಾತ ನಟಿ ರಂಭಾ ಸ್ಥಿತಿ ಏನಾಗಿದೆ ಗೊತ್ತಾ? ಏನಿದು ವಿಚಾರ? ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ದಕ್ಷಿಣ ಭಾರತದ ಖ್ಯಾತ ಹಿರಿಯ ನಟಿ ರಂಭಾ ಅವರ ಇತ್ತೀಚಿನ ವಿಡಿಯೋವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ವೈರಲ್ ಆಗ್ತಾ ಇದ್ದು, ಅದನ್ನು ನೋಡಿದ ಅಭಿಮಾನಿಗಳು ತೀವ್ರ ಆಘಾತವನ್ನೇ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ವಿಡಿಯೋದಲ್ಲಿ ನಟಿ ರಂಭಾ ಅವರು ನಡೆದಾಡಲು ಪರದಾಡುತ್ತಿದ್ದು, ಅಯ್ಯೋ ರಂಭಾಗೆ ಏನಾಯ್ತು ಅಂತ ಫ್ಯಾನ್ಸ್ ಪ್ರಶ್ನೆ ಮಾಡ್ತಿದ್ದಾರೆ. ಅಂದಹಾಗೆ ಸಿನಿಮಾಗಳಿಂದ ದೂರ ಸರಿದ ನಂತರ ಕೆಲವು ಕಾರ್ಯಕ್ರಮಗಳಲ್ಲಿ ಮಾತ್ರ ಸಾಂದರ್ಭಿಕವಾಗಿ ಕಾಣಿಸಿಕೊಳ್ಳುತ್ತಾ ತಮ್ಮ ಫೋಟೋಗಳನ್ನು ಹಂಚಿಕೊಳ್ಳುತ್ತಿದ್ದ ರಂಭಾ ಅವರ ಈ ಹೊಸ ವಿಡಿಯೋ ಝಲಕ್ ಅಭಿಮಾನಿಗಳಲ್ಲಿ ಆತಂಕವೇ ಮೂಡಿಸಿದೆ. ಕೆಲವು ವರ್ಷಗಳ ಹಿಂದೆ ರಂಭಾ ಅವರು ತಮ್ಮ ಪತಿಯ ವ್ಯವಹಾರಗಳನ್ನು ನೋಡಿಕೊಳ್ಳಲು ವಿದೇಶದಲ್ಲಿದ್ದಾಗ ಅವರ ಇಡೀ ಕುಟುಂಬ ಅನಿರೀಕ್ಷಿತವಾಗಿ ಒಂದು ಭೀಕರ ರಸ್ತೆ ಅಪಘಾತಕ್ಕೆ ಒಳಗಾಗಿತ್ತು. ಅದೃಷ್ಟವಶಾತ್ ಆ ಭೀಕರ ಅಪಘಾತದಿಂದ ಇಡೀ ಕುಟುಂಬ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿತ್ತು ಮತ್ತು ನಂತರದ ದಿನಗಳಲ್ಲಿ ಸಂಪೂರ್ಣವಾಗಿ ಚೇತರಿಸಿಕೊಂಡಿತ್ತು. ಆದರೆ ಪ್ರಸ್ತುತ ಇಂಟರ್ನೆಟ್ನಲ್ಲಿ ಹರಿದಾಡುತ್ತಿರುವ ಇತ್ತೀಚಿನ ದೃಶ್ಯದಲ್ಲಿ ನಟಿ ರಂಭಾ ಅವರು ಗಣನೀಯವಾಗಿ ತೂಕ ಹೆಚ್ಚಿಸಿಕೊಂಡಿರುವುದು, ಸರಿಯಾಗಿ ನಡೆಯಲು ಸಾಧ್ಯವಾಗದೆ ಕಷ್ಟಪಡುತ್ತಿರುವುದು ಮತ್ತು ಅವರ ಮುಖ ತೇಜಸ್ಸಿಲ್ಲದೆ ತೀರಾ ಮಂಕಾಗಿರುವುದು ಕಂಡುಬಂದಿದೆ. ಈ ವಿಡಿಯೋದಲ್ಲಿ ರಂಭಾರನ್ನ ಸೂಕ್ಷ್ಮವಾಗಿ ಗಮನಿಸಿರುವ ಅಭಿಮಾನಿಗಳು, ಒಂದು ಕಾಲದಲ್ಲಿ ಚಿತ್ರರಂಗವನ್ನೇ ಆಳಿದ ಸ್ಟಾರ್ ನಟಿಗೆ ಏನಾಯಿತು ಅಂತ ಕಳವಳ ಹೊರಹಾಕಿದ್ದಾರೆ. ರಂಭಾ ಅವರ ಇಂದಿನ ಈ ದಯನೀಯ ಸ್ಥಿತಿಗೆ ಅಂದು ನಡೆದ ಆ ಭೀಕರ ಕಾರು ಅಪಘಾತದ ಆಘಾತವೇ ಕಾರಣವಿರಬಹುದೇ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಆತಂಕದಿಂದ ಚರ್ಚಿಸುತ್ತಿದ್ದಾರೆ. ಅಂದಹಾಗೆ ರಂಭಾ ಅವರು 90ರ ದಶಕದಲ್ಲಿ ಸಕ್ರಿಯವಾಗಿದ್ದ ಭಾರತೀಯ ಚಿತ್ರರಂಗದ ಜನಪ್ರಿಯ ನಟಿಯರಲ್ಲಿ ಒಬ್ಬರಾಗಿದ್ದರು. ಮೂಲ ಹೆಸರು ವಿಜಯಲಕ್ಷ್ಮಿ ಇಡಿ. ರಜನಿಕಾಂತ್, ಅಜಿತ್, ವಿಜಯ್, ಸಲ್ಮಾನ್ ಖಾನ್, ಚಿರಂಜೀವಿ ಮತ್ತು ಮುಮ್ಮಟ್ಟಿ, ರವಿಚಂದ್ರನ್, ಶಿವರಾಜ್ ಕುಮಾರ್ ಸೇರಿದಂತೆ ಭಾರತದ ಸ್ಟಾರ್ಗಳೊಂದಿಗೆ ಪರದೆಯನ್ನು ಹಂಚಿಕೊಂಡಿದ್ದಾರೆ. 2010ರಲ್ಲಿ ಕೆನಡಾ ಮೂಲದ ಉದ್ಯಮಿ ಇಂದ್ರಕುಮಾರ್ ಪದ್ಮನಾಥನ್ ಅವರನ್ನ ಮದುವೆಯಾದ ನಂತರ ರಂಭಾ ಅವರು ಚಿತ್ರರಂಗದಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಸದ್ಯ ಟೊರೊಂಟೊದಲ್ಲಿ ನೆಲೆಸಿದ್ದಾರೆ. ರಂಭಾ ಅವರಿಗೆ 3 ಮಕ್ಕಳಿದ್ದಾರೆ. ಅದರಲ್ಲಿ 2 ಪುತ್ರಿಯರು ಮತ್ತು ಒಬ್ಬ ಪುತ್ರನಿದ್ದಾನೆ.